ಹಲೋ ಹಾಯ್ ಗುಡ್ ಈವ್ನಿಂಗ್ ಹೇಗಿದ್ದೀರಲ್ಲ. ಹ್ಯಾಪಿ ಸಂಡೇ. ಇವತ್ತಿನ ಸಾಯಂಕಾಲ ನಾನು ಬ್ಲಾಗ್ ಮಾಡ್ತಾ ಇದ್ದೇನೆ. ಬೆಳಿಗ್ಗೆ ಮಾಡಬೇಕಂತಿದ್ದೆ, ಆಗಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ, ಆಗಲಿಲ್ಲ. ಈಗ ನಾನು ಸುಮಾರು ಒಂದು 5 ಗಂಟೆ ಆಗಿದೆ. 5 ಗಂಟೆಗೆ ನಾನೀಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೇನೆ. ಇವತ್ತು ನಾನು ಹೊರಗಡೆ ಹೋಗಲಿಕ್ಕೆ ಅಂತ ಪ್ಲ್ಯಾನ್ ಮಾಡಿದ್ದೇನೆ. ಅಂದರೆ ಸ್ಪಾರಿಗೆ ಹೋಗು ಅಂತೇಳಿ ನೆಕ್ಸಸ್ ಮಾಲಲ್ಲಿ. ಅಂದರೆ ಸ್ವಲ್ಪ ಮನೆಯಲ್ಲಿ ಸಾಮಾನೆಲ್ಲ, ಅಡಿಗೆ ಸಾಮಾನೆಲ್ಲ ಖಾಲಿ ಆಗಿದೆ. ಮೊನ್ನೆಯಿಂದ ಹೋಗ್ಬೇಕಂತ ಟೈಮೇ ಸಿಗಲಿಲ್ಲ. ಇವತ್ತು ನಾನು, ಮಗ ಮತ್ತು ನನ್ನ ಹಸ್ಬೆಂಡ್ ಹೋಗ್ತಾ ಇದ್ದೇನೆ. ಮಗಳು ಮನೆಯಲ್ಲಿದ್ದಾಳೆ, ಅವಳಿಗೆ ನಾಳೆ ಎಕ್ಸಾಮ್ ಉಂಟು. ಎಕ್ಸಾಮ್ ಇದ್ದ ಕಾರಣ ಅವಳಿಗೆ ರೀಡಿಂಗ್ ಮಾಡಲಿಕ್ಕೆ, ಸ್ವಲ್ಪ ರಿವಿಷನ್ ಮಾಡಲಿಕ್ಕೆ ಉಂಟಂತ ಹೇಳಿದ್ದು, ಬರೋದಿಲ್ಲ ಅಂತ. ಆದರೂ ಬಂದರೂ ಸಹ ನಮಗೆ ಪ್ರಾಬ್ಲಮ್ ಅಂದರೆ ನಮ್ಮ ಓರಿಯೋ ಒಟ್ಟಿಗೆ ಯಾರಾದರೂ ಮನೆಯಲ್ಲಿ ನಿಲ್ಬೇಕಂತೇಳಿ ಅವಳು ಹೇಳಿ ನಾನು ನಿಲ್ತೇನೆ ಅಂತೇಳಿ. ಯಾಕೆಂದರೆ ಮಾಲಿಗೆ ಓರಿಯೋವನ್ನು ಕರ್ಕೊಂಡು ಹೋಗಲಿಕ್ಕೆ ಚಾನ್ಸ್ ಇಲ್ಲ, ಅಲೌಡ್ ಮಾಡೋದಿಲ್ಲಲ್ಲ. ಅದಕ್ಕೆ ನಾವು ಅವಳನ್ನು ಬಿಟ್ಟು ಹೋಗ್ತೇವೆ. ಅವಳಿಗೆ ಓದಲಿಕ್ಕೆ ಸಹ ಉಂಟಂತ ಮೊದಲೇ ಹೇಳಿದ್ರು, ನಾನು ಬರೋದಿಲ್ಲ, ನೀವು ಹೋಗಿ ಅಂತೇಳಿ. ಓಕೆ. ಮತ್ತು ಸ್ವಲ್ಪ ಮೋಡ ಉಂಟು, ನೋಡ ಸ್ವಲ್ಪ ಮೋಡ. ಇವತ್ತು ಬೆಳಿಗ್ಗೆ ಸ್ವಲ್ಪ ಮಳೆ ಇತ್ತು, ನಿನ್ನೆ ಮಳೆನೇ ಇಲ್ಲ, ಮಕ್ಕಳಿಗೆ ರಜೆ ಇತ್ತು. ಸ್ವಲ್ಪ ಮೋಡ ಉಂಟು. ಓಕೆ ಸರಿ, ನಾನು ನೆಕ್ಸಸ್ ಮಾಲಿಗೆ ಹೋಗೋಣ, ಅಲ್ಲಿ ಬನ್ನಿ ಎಲ್ಲರೂ. ಓಕೆ, ನಾವೀಗ ನೆಕ್ಸಸ್ ಮಾಲಿಗೆ ರೀಚ್ ಆಗಿದ್ದೇವೆ. ವೆಲ್ಕಮ್ ಅಂತ ಹೇಳ್ತಾ ಇದ್ದಾರೆ. ನಾ ಒಳಗೆ ಹೋಗ್ತಾ ಇದ್ದೇನೆ. ನನ್ನ ಬ್ಯಾಗ್ ಚೆಕ್ಕಿಂಗ್ ಮಾಡ್ತಾರೆ, ಅಂದರೆ ಲೇಡೀಸ್ ಅವ್ರದ್ದು ಆಲ್ರೆಡಿ ಎಲ್ಲರದ್ದು ಚೆಕಿಂಗ್ ಮಾಡ್ತಾರೆ. ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ, ತುಂಬ ರಶ್ ಇತ್ತು. ನಾನೀಗ ಬೇಕಾದ ಸಾಮಾನೆಲ್ಲ ನಾನು ಚೂಸ್ ಮಾಡ್ತಾ ಇದ್ದೇನೆ, ತೆಗೆದು ನಾನು ಟ್ರಾಲಿಯಲ್ಲಿ ಹಾಕ್ತಾ ಇದ್ದೇನೆ. ಇಲ್ಲಿ ತುಂಬ 50% ಆಫ್ ಇತ್ತು ಮಕ್ಕಳದ್ದು ಸ್ನ್ಯಾಕ್ಸಿಗೆ. ಅಂದರೆ ಬಿಸ್ಕಿಟ್ ಮತ್ತು ವೇಫರ್ಸ್, ಬಿಸ್ಕಿಟ್ ತುಂಬ ಚೆನ್ನಾಗಿತ್ತು. ಆ 50% ಆಫ್ ಅಂತ ಹೇಳುವಾಗ ಎಲ್ಲರಿಗೂ ಖುಷಿ ಆಗುತ್ತಲ್ಲ. ಎಲ್ಲ ನಾನು ತಗೊಂಡೆ, ತುಂಬ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಿದೆ. ಶಾಪಿಂಗ್ ಎಲ್ಲ ಮಾಡಿ ಆಯಿತು. ಕೊನೆಗೆ ಬಂದೆ ಬಿಲ್ ಸೆಕ್ಷನ್ಗೆ. ಇಲ್ಲಿ ನಾನು ವೆಯ್ಟ್ ಮಾಡ್ತಾ ಇದ್ದೇನೆ. ನೋಡ್ತಾ ಇದ್ದೀರಲ್ಲ ಏನೆಲ್ಲ ತಗೊಂಡೆ ಅಂತ. ತುಂಬ ಒಂದು ಟ್ರಾಲಿ ಫುಲ್ಲು ನಾನು ಐಟಮ್ಸ್ ತಗೊಂಡೆ. ಹಾಗೇನೆ ಬಿಲ್ ಸಹ ದೊಡ್ಡದಾಗಿದೆ. ಕೊನೆಗೆ ಬರ್ತಾ ಇರುವಾಗ ಇಲ್ಲಿ ತುಂಬ ರಶ್ ಇತ್ತು. ಕೊನೆಗೆ ಇಲ್ಲಿ ಒಂದು ಪ್ರೋಗ್ರಾಮ್ ಆಗ್ತಾ ಇತ್ತು, ತುಳುನಾಡ ಕೂಟ ಅಂತೇಳಿ, ತುಂಬ ಚೆನ್ನಾಗಿತ್ತು. ಕೊನೆಗೆ ನಾವು ಬಂದು ರೀಚ್ ಆದದ್ದಿಲ್ಲ. ಅಂದರೆ ಆಲ್ರೆಡಿ ಇದು ಫಂಕ್ಷನ್ ಎಂಡ್ ಆಗುವ ಟೈಮಲ್ಲಿ ನಾವು ಬಂದದ್ದು. ತುಂಬ ಚೆನ್ನಾಗಿತ್ತು. ಒಂದು ಡ್ಯಾನ್ಸ್ ನೋಡಲಿಕ್ಕೆ ಸಿಕ್ಕಿತ್ತು. ಆಕ್ಚುಲಿ ಸೊ ಒಂದು ಕ್ವಿಜ್ ಕಾಂಪಿಟೇಷನ್ ಆರ್ಗನೈಸ್ ಮಾಡ್ತಾರೆ. ಐಟ್ಲ ನಿಖಿಲ್ ಮಾತಾಡ್ಲಬಲ್ಲೆ ಆ್ಯಂಡ್ ಇರುವಂಥ 6ನೇ ತಾರೀಕಿಗೆ ನಿಖಿಲಿಗೆ ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮ ಓರಿಯೋ ಏನು ಮಾಡ್ತಾ ಇದ್ದಾನೆ. ನಾನು ತಂದ ಸಾಮಾನೆಲ್ಲ ಅನ್ಪ್ಯಾಕಿಂಗ್ ಮಾಡಿದ ನಂತರ ಈಗ ಅವನಿಗೆ ಕ್ಲೋತ್ ಬ್ಯಾಗ್ ಸಿಕ್ಕಿತ್ತು. ಅದನ್ನು ತಗೊಂಡು ಅವನು ಆ ಕಡೆ ಈ ಕಡೆ ಹೋಗ್ತಾ ಇದ್ದಾನೆ, ಅಂದರೆ ಸ್ಪಾರಿಗೆ ಹೋಗೋದಂತೆ. ಓರಿಯೋ ತುಂಬ ಪೋಕಿ ಆಗಿದ್ದಾನೆ ಹಾಗೂ ಸ್ಮಾರ್ಟ್ ಆಗಿದ್ದಾನೆ. ದಿನಕ್ಕೊಂದೊಂದು ಅವನಿಗೆ ಹೊಸ ಆಟ ಆಡಲಿಕ್ಕೆ ಐಟಮ್ಸ್ ಕೊಡಲೇಬೇಕು. ತುಂಬ ಚೆನ್ನಾಗಿ ಆಟ ಆಡ್ತಾನೆ. ಸುಮಾರೊಂದು 1 ಅವರ್ ಅವನು ಅದರಲ್ಲಿ ಮಗ್ನ ಆಗಿರುತ್ತಾನೆ. ಆಟ ಆಡಿ ಕೊನೆಗೆ ಅವನು ಸುಸ್ತಾಗಿ ಮಲಗಿ ಬಿಡ್ತಾನೆ. ಫ್ರೆಂಡ್ಸ್, ನಾವೀಗ ಸ್ಪಾರಿಂದ ಮನೆಗೆ ಬಂದಿದ್ದೇವೆ. ಸ್ವಲ್ಪ ಸಾಮಾನೆಲ್ಲ ತಂದಿದ್ದೇವೆ. ನಾವಿವತ್ತು ಓರಿಯೋ ಬಿಸ್ಕಿಟ್ ತಂದಿದ್ದೇವೆ. ಓರಿಯೋ ನೋಡಿ, ಇಲ್ಲ ಓರಿಯೋ ಇಲ್ಲ, ತೋರಿಸ್ತೇನೆ ನಾನು ಅಲ್ಲಿ ನೋಡಿ. ಓರಿಯೋ ಬಿಸ್ಕಿಟ್ ನಮ್ಮ ಓರಿಯೋ ಹತ್ತಿರ ನೋಡಿ, ಇಲ್ಲಿ 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 ನೋಡಿ, ಇಲ್ಲಿ ನೋಡಿ ಅಂತೆ. ತಿನ್ಬೇಡ, ಈಗ ತಿನ್ಬೇಡ. ಓರಿಯೋ ನೀನ್ ತರ್ಲಿಲ್ಲ. ಅವನಿಗೆ ಅವನು ವೇಟ್ ಮಾಡ್ತಾ ಇದ್ದ. ಎಷ್ಟು ಖುಷಿ ನಾವು ಬರುವಾಗ ಅವನಿಗೆ. ಈಗ ಒಂದು ಬ್ಯಾಗ್ ಅಲ್ಲಿ ನೋಡಿ, ಅಲ್ಲಿ ಒಂದು ಬ್ಯಾಗ್ ಎಳೆದುಕೊಂಡು ಖಾಲಿ ಮಾಡಿದ ಬ್ಯಾಗ್ ಅನ್ನು ಎತ್ತುಕೊಂಡು ಹೋಗ್ತಾ ಇದ್ದ. ಓರಿಯೋ ನೋಡಿ, ಇದೇ ಓರಿಯೋ ಬಿಸ್ಕಿಟ್. ಈ ಬಿಸ್ಕಿಟ್ ಇದ್ದ ಹೆಸರೇ ನಿಂಗೆ ಇಟ್ಟದ್ದು ಓರಿಯೋ, ಅರ್ಥ ಆಯ್ತಾ? ಇಲ್ಲ ನೋಡಿ, ಓರಿಯೋ ಬಿಸ್ಕಿಟ್ ಹೇಗೆ ಉಂಟು ನೋಡಿ, ಬ್ಲ್ಯಾಕ್ ಮತ್ತು ವೈಟ್, ಇನ್ನು ಏನು ಬ್ರೌನು ಅಲ್ಲ. ಓರಿಯೋ ನೋಡಿ,
ಅವನಿಗೆ ತಿನ್ಲಿಕ್ಕೆ ಕೊಟ್ರೆ ಆಗ್ಬೋದು. ನಿಂಗೆ ಓರಿಯ ಬಿಸ್ಕೆಟ್ ತಂದಿದ್ದೇನೆ ಆಯ್ತಾ. ಓಕೆ ಫ್ರೆಂಡ್ಸ್, ಇನ್ನೊಂದು ವಿಷಯ ಏನಂದ್ರೆ, ನಾನು ವಿಡಿಯೋದ ಮೂಲಕ ಹೇಳ್ಬೇಕಂತ ನಾನು ಯೋಚಿಸ್ತಾ ಇದ್ದೆ, ಬಟ್ ಇವಾಗ ಹೇಳ್ತೇನೆ. ನಾವೀಗ ಫೋರಂ ಮಾಲಿಗೆ ಅಂದ್ರೆ ನೆಕ್ಸಸ್ ಮಾಲಿಗೆ ಹೋಗ್ತೇವಲ್ಲ, ಅಲ್ಲಿ ನಾವೆಲ್ಲ ಏನಾದ್ರು ಪರ್ಚೇಸ್ ಮಾಡ್ತೇವೆ, ಅಲ್ಲಿ ನಮ್ಗೆ ಬಿಲ್ ಕೊಡ್ತಾರೆ. ಬಿಲ್ ಕೊಟ್ಟಂದ್ರೆ ಅವರೊಂದು ಈಗ ಒಂದು ರೀಸೆಂಟ್ ಅಂದ್ರೆ 1 year ಬ್ಯಾಕ್ ಅವರೊಂದು ಡೆಸ್ಕ್ ಮಾಡಿದ್ದಾರೆ, ಹೆಲ್ಪ್ ಡೆಸ್ಕ್ ಅಂತೇಳಿ. ಅಲ್ಲಿ ಎಲ್ಲ ಹೇಳ್ತಾರೆ, ಗೊತ್ತಿಲ್ಲದಿದ್ರೆ ಏನ್ ಗೊತ್ತಾ, ನಾವೀಗ ಬಿಲ್ ಮಾಡ್ತೇವೆ, ಈ ತರ ನಮ್ಗೆ ಬಿಲ್ ಕೊಡ್ತಾರೆ. ಓಕೆ, ಈ ತರ ಬಿಲ್ ಕೊಟ್ಟ ನಂತರ ನಮ್ಮ ಮೊಬೈಲ್ ಅಲ್ಲಿ ನೆಕ್ಸಸ್ ಆ್ಯಪ್ ಅಂತ ಒಂದು ಆ್ಯಪ್ ಅನ್ನು ಡೌನ್ಲೋಡ್ ಮಾಡಬೇಕು. ಆ ಡೌನ್ಲೋಡ್ ಮಾಡಿದ ಈ ಬಿಲ್ ಅನ್ನು ಉಂಟಲ್ಲ, ನಾವು ಎಲ್ಲಿ ನೆಕ್ಸಸ್ ಸ್ಪಾರ್ ಅಂತಲ್ಲ, ನಾವು ನೆಕ್ಸಸ್ ಮಾಲಿಗೆ ಯಾವ ಶಾಪಲ್ಲಿ ನಾವು ಪರ್ಚೇಸ್ ಮಾಡಲಿ, ಬಟ್ ಅಲ್ಲಿ ಎಂತ ಗೊತ್ತಾ, ನಾವು ಏನಾದ್ರೂ ಈ ಬಿಲ್ಲನ್ನು ನಾವು ಅಲ್ಲಿ ಅಪ್ಲೋಡ್ ಮಾಡಿದ್ರೆ ನಮ್ಮ ಬಿಲ್ಲಲ್ಲಿ ಇದ್ದ ಒಂದೊಂದು ಪಾಯಿಂಟ್ ನಮಗೆ ಆ್ಯಡ್ ಆಗ್ತದೆ. ಅಲ್ಲಿ ಏನ್ ಮಾಡ್ತಾರೆ, ಪಾಯಿಂಟ್ ನಮ್ಗೆ ಅಲ್ಲಿ ಎಲ್ಲ ಸಿಗ್ತದೆ, ಎಷ್ಟು ನಾವು ಪರ್ಚೇಸ್ ಮಾಡಿದೆ, ಎಷ್ಟು ಅಮೌಂಟ್ ಇದೆ, ಎಷ್ಟು ಬಿಲ್ ಆಗಿದೆ, ಎಲ್ಲ ಅಲ್ಲಿ ಟೋಟಲ್ ಆಗ್ತಾ ನಮ್ಗೆ ಕಾಣ್ಲಿಕ್ಕೆ ಕಾಣ್ತದೆ ಅಲ್ಲ. ಅಲ್ಲಿ ಅಂತ ಒಂದೊಂದು ನಮ್ಗೆ ಗಿಫ್ಟ್ ಕೊಡ್ತಾರೆ, ಇಷ್ಟು ಪಾಯಿಂಟಿಗೆ ಒಂದೊಂದು ಗಿಫ್ಟ್ ಅಂತ ಇರ್ತದೆ ನೋಡಿ. ಈಗ ನಂದು ಅಲ್ಲಿ 33,000 ಸಮಥಿಂಗ್ ಆಗಿದೆ, ಬಟ್ ನಾನು ಮಾಡ್ಲಿಲ್ಲ. ಅದು 1 year ಟೈಮ್ ಉಂಟು. ಅಂದ್ರೆ ಇವತ್ತು ನಾವು ತಗೊಂಡೆ, ನೆಕ್ಸ್ಟ್ ಇಯರ್ ಇವತ್ತಿನ ಡೇಟ್ ತನಕ ವ್ಯಾಲಿಡಿ ಉಂಟು. ಒಂದು ವೇಳೆ ಇವತ್ತಿನ ನಾಳೆ ಹೋದ್ರೆ ಅದು ಎಲ್ಲ ಲೆಸ್ ಆಗುತ್ತೆ. ಅದಕ್ಕಿಂತ ಮೊದಲು ನಾವು ಎಲ್ಲ ಬಿಲ್ ನೋಡ್ಬೇಕು, ಎಷ್ಟಾಗಿದೆ, ಎಷ್ಟು ಪಾಯಿಂಟ್ ಆಗಿದೆ ಅಂತೇಳಿ. ಮತ್ತೆ ಅಲ್ಲಿ ಕೌಂಟ್ರಲ್ಲಿ ಕೇಳ್ಬೋದು, ಇಷ್ಟು ಪಾಯಿಂಟ್ ಆಗಿದೆ, ಈ ಪಾಯಿಂಟಿಗೆ ಏನು ಗಿಫ್ಟ್ ಸಿಗ್ತದೆ ಅಂತ ಅವ್ರು ಹೇಳ್ತಾರೆ. ಆಕ್ಚುಲಿ ಇವತ್ತು ನಾವು ಅಲ್ಲಿ ಹೋಗಿ ಕೌಂಟ್ರಲ್ಲಿ ಅಂದ್ರೆ ಕೇಳಿ ಬರುವಾಗ ಅವ್ರು ಹೇಳಿ 25,000 ಅಂದ್ರೆ 25,000 ಪಾಯಿಂಟಿಗೆ ಒಂದು ಐರನ್ ಬಾಕ್ಸ್ ಕೊಡ್ತಾರೆ. 50,000ಗೆ ಒಂದು ಟ್ರಾಲಿ ಬ್ಯಾಗ್ ಅಂದ್ರೆ ಟ್ರಾವೆಲ್ ಬ್ಯಾಗ್ ಒಂದು ತುಂಬಾ ಚೆನ್ನಾಗಿದೆ. ಮತ್ತು 1 lakh 1 lakh ಪಾಯಿಂಟ್ ಆದ್ರೆ ಇಂಡಕ್ಷನ್ ಕುಕ್ ಅಲ್ಲ, ಅದು ಕೊಡ್ತೇನೆ ಅಂತ ಹೇಳಿದ್ರು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಸಹ ಯಾವಾಗ್ಲೂ ನಿಮ್ಗೆ ಗೊತ್ತಿಲ್ಲದಿದ್ರೆ ನೀವು ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಅಂದ್ರೆ ಬ್ಯಾಕ್ ಸೈಡ್ ಎಂಟ್ರೆನ್ಸ್ ಅಲ್ಲಿ ಇದೆ. ನಾನು ಆ್ಯಪ್ ಹೇಗೆ ಡೌನ್ಲೋಡ್ ಮಾಡೋದಂತ ನಾನೆಲ್ಲ ತೋರಿಸ್ತೇನೆ. ಓಕೆ, ಅದ್ ನೋಡಿ, ನೆಕ್ಸಸ್ ಮಾಲ್ ಆ್ಯಪ್ ಅಂತ ಮಾಡಿದ್ರೆ ಅಲ್ಲಿ ಎಲ್ಲ ಬರ್ತದೆ. ನಿಮ್ಗೆ ಒಂದು ಗೊತ್ತಿಲ್ಲದೆ ನೀವು ಬಿಲ್ ತಕೊಂಡು ಅಲ್ಲಿ ಹೋದ್ರೆ ಅವರೆಲ್ಲ ಆ್ಯಪ್ ಓಪನ್ ಮಾಡಿ ಕೊಡ್ತಾರೆ. ತುಂಬಾ ಚೆನ್ನಾಗಿ, ತುಂಬಾ ಮಂದಿ ಮಾಡೋದಿಲ್ಲ. ಆಕ್ಚುಲಿ ನಮಗೂ ಸಹ ಗೊತ್ತಿಲ್ಲ, ನಾವು ಮೊದ್ಲು ಎಷ್ಟು ಪರ್ಚೇಸ್ ಮಾಡ್ತಾ ಇದ್ದೆ, ಬಟ್ ನಮ್ಗೆ ಗೊತ್ತಿಲ್ಲ. ಲಾಸ್ಟ್ ಒಂದು 5 ತಿಂಗಳ ಮೊದಲು ನಮ್ಗೆ ಅಲ್ಲಿ ಒಂದು ಶಾಪ್ ಅಲ್ಲಿ ಹೇಳಿದ್ರು, ನೀವು ಅಲ್ಲಿ ಇದನ್ನ ಆ್ಯಪ್ ಅಲ್ಲಿ ಒಂದು ಈ ಬಿಲ್ ಅನ್ನು ಅಪ್ಲೋಡ್ ಮಾಡಿ ನಿಮ್ಗೆ ಅಲ್ಲಿ ಪಾಯಿಂಟ್ಸ್ ಎಲ್ಲ ಸಿಗುತ್ತೆ ಅಂತ. ಮತ್ತೆ ಆಗ ಗೊತ್ತು, ಸ್ಪಾರ್ ಅಲ್ಲಿ ಇಟ್ಟು ನಾನು ಎಷ್ಟು ಸಲ ಹೋಗಿದ್ದೇನೆ, ಬಟ್ ಗೊತ್ತೇ ಇಲ್ಲ. ಕೆಲವರಿಗೆ ಗೊತ್ತೂ ಇಲ್ಲ, ಅವ್ರು ಹೇಳುದೂ ಇಲ್ಲ, ಸ್ಪಾರ್ ಅಲ್ಲಿ ಹೇಳುದೇ ಇಲ್ಲ. ನಾನು ನೆಕ್ಸ್ಟ್ ಟೈಮ್ ಹೋಗಿ ಅಲ್ಲಿ ಸಹ ನಾನು ಫೈಟ್ ಮಾಡಿದೆ, ನೀವು ಯಾಕೆ ಹೇಳುದಿಲ್ಲ, ನಮ್ದು ಇಷ್ಟಿಷ್ಟು ಅಮೌಂಟ್ ಆಗ್ತದೆ, ಇಷ್ಟಿಷ್ಟು ಬಿಲ್ ಆಗುತ್ತೆ, ನೀವು ಯಾಕೆ ಈ ತರ ಹೇಳಿದ್ರೆ, ಬಂದ ಕಸ್ಟಮರಿಗೆಲ್ಲ ನೀವು ಹೇಳ್ಬೇಕು. ಇವನು ನನ್ಗೆ ನೋಡ್ತಾ ಇದ್ದಾನೆ, ಇವಳು ಎಂತ ಮಾತಾಡ್ತಾಳೆ ಅಂತೇಳಿ. ಎಂತದಾ? ಓಕೆ, ಅಲ್ಲಿ ಹೇಳುದಿಲ್ಲ. ನಾನು ಹೇಳಿದೆ, ನೀವು ಯಾಕೆ ಈ ತರ ನೀವು ನಮ್ಗೆ ಗೈಡ್ ಮಾಡೋದಿಲ್ಲ, ನಾವು ಇಷ್ಟಿಷ್ಟು ಬಿಲ್ ಇದೆ, ಅಮೌಂಟ್ ಇದು ನಾವೆಲ್ಲ ಪರ್ಚೇಸ್ ಮಾಡ್ತೇವೆ, ನೀವು ಎಲ್ಲ ಕಷ್ಟ, ನಮ್ಗೆ ಅಂತಲ್ಲ ಬೇರೆಯವರಿಗೆ ಸಹ ನೀವು ಹೇಳ್ಬೇಕಲ್ಲ, ನೀವು ಬಿಲ್ ಅನ್ನು ಈ ತರ ಅಪ್ಲೋಡ್ ಮಾಡಿ ನಿಮ್ಗೆ ಒಳ್ಳೆ ಒಳ್ಳೆ ಗಿಫ್ಟ್ ಸಿಗ್ತದೆ ಅಂತ ಹೇಳ್ಬೋದಲ್ಲ. ಬಟ್ ಯಾಕೆ ಹೇಳುದಿಲ್ಲ ಅಂತ ನಾವು ಇಲ್ಲ, ಅದು ಅವರೊಂದು ಇದು ಮಾಡ್ತಾರೆ. ಯಾಕೆ ಇಗ್ನೋರ್ ಮಾಡಿದ್ರು ಆ ಟೈಮಲ್ಲಿ. ನಾವು ತುಂಬಾ ಫೈಟ್ ಮಾಡಿದೆ, ಬಟ್ ನಮ್ಗೆ ಡೂಪ್ಲಿಕೇಟ್ ಬಿಲ್ ಕೊಡಿ ಅಂತ ಅದು ಆಗುದಿಲ್ಲ. ಹಾಗೆ ತುಂಬಾ, ಯಾಕೆ ನಾವು ಆಲ್ರೆಡಿ ಅವರು ಉಂಟಲ್ಲ ನಮ್ಮ ಬಿಲ್ ಅನ್ನು ಅವರು ಇದು ಮಾಡ್ತಾರೆ, ಯಾಕೆ ಅಪ್ಲೋಡ್ ಮಾಡ್ತಾರೆ, ಅದೆಲ್ಲ ಮಾಡ್ತಾರೆ, ಮೋಸ ಮಾಡ್ತಾರೆ. ನೀವು ಯಾವಾಗ್ಲೂ ನೆಕ್ಸಸ್ ಮಾಲಿಗೆ ಹೋದ್ರೆ, ನೀವು ಏನಾದ್ರೂ ಪರ್ಚೇಸ್ ಮಾಡಿದ್ರೆ ನೀವು ಇಂಥ ಆ್ಯಪ್ ಅನ್ನು ಅಂದ್ರೆ ನೆಕ್ಸಸ್ ಆ್ಯಪ್ ಅಂತ ಉಂಟು, ಅದನ್ನ ಡೌನ್ಲೋಡ್ ಮಾಡಿ ಈ ಬಿಲ್ ಅನ್ನು ಅಲ್ಲಿ ಫೋಟೋ ತೆಗಿಲಿಕ್ಕೆ ಕ್ಲಿಕ್ ಮಾಡ್ಲಿಕ್ಕೆ ಉಂಟು. ಈ ತರ ಮಾಡಿದ್ರೆ ಉಂಟಲ್ಲ ಅಪ್ಲೋಡ್ ಆಗ್ತದೆ, ಅಲ್ಲಿ ಪಾಯಿಂಟ್ಸ್ ಎಲ್ಲ ಆ್ಯಡ್ ಆಗ್ತಾ ಇರ್ತದೆ. ನೆನ್ಪಿಟ್ಕೊಳ್ಳಿ, ಸ್ಪಾರ್ ಅಂತ ಎಲ್ಲ ನೀವು ಯಾವ್ದು ಡ್ರೆಸ್ ಆಗ್ಲಿ ಎಲ್ಲ ಮಾಲ್ ಅಲ್ಲಿ ನೆಕ್ಸಸ್ ಮಾಲ್ ಒಳಗಿದ್ದ ಶಾಪಲ್ಲಿ ಎಲ್ಲ ಶಾಪಲ್ಲಿ ನೀವು ಬಿಲ್ ಮಾಡಿದನ್ನು ಎಲ್ಲ ಅಪ್ಲೋಡ್ ಮಾಡ್ಬೋದು. ನೆನ್ಪಿಟ್ಕೊಳ್ಳಿ, ಯಾರಿಗೆ ಇದರ ಮಾಹಿತಿ ಗೊತ್ತಿದ್ರೆ ಪರವಾಗಿಲ್ಲ, ಗೊತ್ತಿಲ್ಲದವರಿಗೆ ನಾನು ಈ ಮಾಹಿತಿ ಹೇಳ್ತಾ ಇದ್ದೇನೆ. ಇದೊಂದು ಯಾವಾಗ್ಲೂ ಮಿಸ್ ಮಾಡ್ಕೊಳ್ಬೇಡಿ ಆಯ್ತಾ. ತುಂಬಾ ಮಂದಿ ಫೋರಂ ಮಾಲಿಗೆ ಬರ್ತಾರೆ. ಓಕೆ, ಇದೊಂದು ತುಂಬಾ ಮಾಹಿತಿ ನಾನು ಮೊದಲೇ ಕೊಡ್ಬೇಕಿತ್ತು, ಬಟ್ ನಂಗೆ ಅದಾಗ್ಲಿಲ್ಲ. ನಾನು ಸ್ಪಾರಿಗೆ ಹೋದ ತುಂಬಾ ದಿನಗಳ ನಂತರ ಹೋದದ್ದು. ಓಕೆ,
ಎಂತದ ಇದು ಬಿಲ್ ನಂಗೆ ಬೇಕು. ಅವನಿಗೆ ಓರಿಯೋ ಬಿಸ್ಕಿಟ್ ಕೊಡ್ಲಿಲ್ಲಲ್ಲ, ಅದು ಕೋಪ ಬಂತ ಅವನಿಗೆ. ಇವತ್ತು ಅವನದು ಬೆಲ್ಟ್ ತೆಗ್ದಿದ್ದೇನೆ ನೋಡಿ, ಕುತ್ತಿಗೆ ಬೋರು ನೋಡಿ. ಇವತ್ತು ಸ್ನಾನ ಮಾಡಿಸಿ ಎಲ್ಲ ಆಗಿದೆ, ಈಗ ಹಾಕ್ಬೇಕು. ಬೆಲ್ಟ್ ಹಾಕ್ಬೇಕಾ? ಏನ್ ತರ್ಲಿಲ್ಲ ಅಲ್ಲಿಂದ, ಇನ್ನು ನೋಡ್ಬೇಕು ಏನ್ ಬೇಕು ನಿಂಗೆ. ನಾನಲ್ಲಿ ಕೊತ್ತಂಬರಿ ಸೊಪ್ಪು ತಂದಲ್ಲ, ಕೊತ್ತಂಬರಿ ಸೊಪ್ಪನ್ನು ತಿಂತಾ ಇದ್ದಾನೆ ಮಂಗ. ಬೆಲ್ಟ್ ಹಾಕು, ಕೊಡು. ನಿನ್ನ ಕುತ್ತಿಗೆಗೆ ಬೆಲ್ಟ್ ಹಾಕುವ, ಇದು ಬೇಕು. ಹಾಕೋಣ. ಎಂತ ರಶ್ ಇತ್ತು, ಓ ಮೈ ಗಾಡ್. ನಿಲ್ಲ ಪೋಖ್ರಿ, ಹೊರಗಡೆ ಕರ್ಕೊಂಡು ಹೋಗುದಿಲ್ಲ ಮತ್ತು ನೀನ್ ಈ ತರ ಪೋಖ್ರಿ ಮಾಡಿದ್ರೆ. ಇದು ಕಟ್ಟಿದ್ರುಂಟಲ್ಲ, ಅವನು ಎಲ್ಲಿದ್ರು ಗೊತ್ತಾಗ್ತದೆ. ಕಿನಿ 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 ಕಿನಿ. ಓಯ್ ಪೋಖ್ರಿ ಜೋರಿದ್ದಾನೆ. ಛೋಟಾ ಭೀಮ್. ಈಗ ಬೇಕಾ ಇದು? ಬೇಕಾ? ಕೊಡು. ಅನ್ಕೊಟ್ರೆ ಎಲ್ಲ ತಿಂತಾನೆ. ಬಾಯಿ ಒಳಗೆ ಎಲ್ಲ ಪಾರ್ಸೆಲ್ ಬರ್ಲಿಕ್ಕಿಲ್ಲ, ಪಾರ್ಸೆಲ್ ಎಲ್ಲ ಅವನಿಗೆ ಕೊಡ್ಬೇಕು, ಅವನು ಓಪನ್ ಮಾಡ್ಬೇಕು. ಎಂತ ಖುಷಿ ಅವನಿಗೆ, ಅಯ್ಯೋ. ಓಕೆ ನೋಡು, ಫ್ರೆಂಡ್ಸ್ನವರಿಗೆ ಹಾಯ್ ಅಂತ ಹೇಳು, ತುಂಬಾ ದಿನ ಆಯ್ತು. ಹಾಯ್ ಫ್ರೆಂಡ್ಸ್, ನೋಡು. ಹಾಯ್ ಫ್ರೆಂಡ್ಸ್, ನಮಸ್ತೆ ಮಾಡು. ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ? ನಾನ್ ನಿಮ್ಮ ಪ್ರೀತಿಯ ಓರಿಯೋ. ನೋಡಿ ನಂಗಲ್ಲ, ಇಲ್ಲಿ ನನ್ನ ಫ್ರೆಂಡ್ಸ್ನವರಿಗೆ ಹೇಳಲ್ಲ. ಹೇಳು ನಿಂಗೆ ಹಾಮ್ ಕೊಡ್ತೇನೆ. ಹಾಯ್ ಫ್ರೆಂಡ್ಸ್, ಹಲೋ, ಹಾಯ್. ಅವನಿಗೆ ಕಿಸ್ ಕೊಡ್ತಾನೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಆಯ್ತಾ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೇನೆ ಯಾರು ಇದಕ್ಕಿಂತ ಮೊದಲು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಓಕೆ ಸರಿ, ಈ ವಿಡಿಯೋ ನಾನು ಇಲ್ಲಿ ಎಂಡ್ ಮಾಡ್ತೇನೆ. ಓಕೆ, ಎಲ್ಲರಿಗೂ ಹೇಳು ಬಾಯ್. ಟೇಕ್ ಕೇರ್, ಲವ್ ಯು.